कुटुम्बपोषाय च यन्निजायुः न बुध्यते अर्थं विहतं प्रमत्तः सर्वत्र तापत्रय दुःखितात्मा निर्विद्यतेन स्वकुटुम्बरामः। भागवत सारोद्धारस्य अयं षष्टितमः 66ನೇ श्लोक। भागवते च मूलग्रन्थे सप्तमस्कन्धस्य 6स्य अध्यायस्य 20ोऽयं श्लोकः अद्य व्याख्यास्यते। 7ನೇ स्कन्धದ 6ನೇ अध्यायದ 20ನೇ श्लोक। अस्य श्लोकस्य अवगाहनस्य पूर्वमेव गतस्य श्लोकत्रयस्य अनुवादं किञ्चिदिव श्रुत्वा स्मृत्वा तदनन्तरमेव अद्यतन श्लोकं श्रोतुं सज्जामहे वयम्। वैराग्य प्रकरणं नाम प्रकरणमिदं प्रचलति। कथं जीवोऽयं भगवदितरेषु पदार्थेषु रतिं निस्तीर्य भगवत्येव च अनन्तगुण कल्याणपरिपूर्णे अनन्तकल्याणगुणपरिपूर्णे रतिं विन्दते इत्येमं विषयं बहुभिः भागवतस्थैर्यव श्लोकैः वर्णयितुं प्रतिष्ठते अवधूतशिरोमणिः। जीवः अस्मिन् लोके उपस्थेन्द्रियस्य जिह्वेन्द्रियस्य च सुखमेव बहुमन्यमानः अनेकानि कर्माणि तदर्थमेव वितनुते। एवं च तस्य अयं मोहः सांसारिकेषु पदार्थेषु नैव निवर्तते। तथा च कथमस्य विरक्तिः भवेत्। धनसम्पादनार्थं कुलक्रमागतां वृत्तिं सोऽपि अनुसरते। स्वस्य पशुसम्पदं भृत्यांश्च सः शासति। स्वस्यैव दुहितॄः पुत्रान् दीनौ च पितरौ दृष्ट्वा सः निरन्तरं मुह्यत्येव। जडानपि पदार्थान् गृहादीन् तत्र वर्तमानान् अनेकान् पदार्थांश्च दृष्ट्वा पुनरपि तेष्वेव जडेषु चेतनेषु च नितरां घटते। स्वप्रीतिपात्रभूतायाः भार्यायाः स्वप्रीतिपात्रस्य पात्रभूतस्य भर्तुर्वा रहस्यं संगम करोति। भर्त्रा भार्यया वा साकं रुचिरान् मंत्रान् प्रणय संलापान् जीवोऽयं प्रवर्तयते।
ಶಿಶೂನಾಂ ಕಲಭಾಷಣೇಷು ಪ್ರಿಯಭಾಷಣೇಷು ಅಸ್ಯ ಚಿತ್ತಂ ಅನುರಜ್ಯತೆ ತಥಾ ಚ ಕಥಮಯಂ ಪುತ್ರೇಷು ಪತಿಷು ಭಾರ್ಯಾಸು ವಾ ವಿರಜ್ಯೇತ ನೈವ ಅಸ್ಯ ವಿರಕ್ತಿಃ ಭವತಿ ಯದಾ ಕೇವಲಂ ಸರ್ವತ್ರಾಪಿ ಮಾತಾಪಿತೃಷು ಭಾರ್ಯಾ ಭರ್ತೃಷು ಪುತ್ರಾದಿಷು ಬಂಧುಷು ಮಿತ್ರೇಷು ಚ ಭಗವಂತಮೇವ ಸನ್ನಿಹಿತಂ ವಿಭಾವಯನ್ ಸರ್ವಾಂಶ ತಾನ್ ಜಡಾನ್ ಚೇತನಾಂಶ ಪದಾರ್ಥಾನ್ ತಸ್ಯೈವ ಭಗವತಃ ವಿಗ್ರಹಸ್ಥಾನೀಯಾನ್ ಅಪಿ ಪ್ರತೀಕಸ್ಥಾನೀಯಾನ್ ಅಪಿ ಚಿಂತಯನ್ನೇವ ಸಂಸಾರಾದಸ್ಮಾತ್ ಅಸಾರಾತ್ ಸಹ ಮುಚ್ಯತೆ. ಭಗವಂತಃ ಚರಣ ಕಮಲೇ ಚ ಅಂತತಃ ಪ್ರಾಪ್ತುಂ ಪ್ರಭವತಿ ಇತಿ ತಸ್ಯಾಯಂ ಸಾರಃ. ಕುಟುಂಬ ಪೋಷಾಯ ಚ ಎನ್ ನಿಜಾಯು ನ ಬುಧ್ಯತೆ ಅಂತ ಈಗ 66ನೇ ಶ್ಲೋಕವನ್ನು ನೋಡ್ಬೇಕು ನಾವು. ಇದು ಕೂಡ ಪ್ರಹ್ಲಾದ ತನ್ನ ಸ್ನೇಹಿತರಾದಂತಹ ದೈತ್ಯ ಬಾಲಕರಿಗೆ ಹೇಳಿದ ಮಾತು. ಅಸ್ತ್ವಿದಾನೀಂ ಇಂದ್ರಿಯ ತರ್ಪಣ ಲೋಭಾತ್ ಅವಿರಾಗಃ ವಾರ್ಧಕೇತು ಇಂದ್ರಿಯಾಣಾಂ ಪಾಠವಾಭಾವೇನ ದ್ರವ್ಯಾರ್ಜನ ಸಾಮರ್ಥ್ಯಾಭಾವೇನ ವಿಶೇಷತಃ ಭೋಗ ಸಾಧನ ದ್ರವ್ಯಾಭಾವೇನ ಏತಾವತಾ ಕಾಲೀನ ಮಯಾ ಪಾರತ್ರಿಕ ಸಾಧನಂ ಕಿಮಪಿ ನ ಕೃತಮಿತಿ ಪಶ್ಚಾತ್ತಾಪೇನ ಅಂತೆ ವಿರಾಗಃ ಭವೇದೇವ ಇತ್ಯತಃ ಸತ್ಯಂ. ಮನುಷ್ಯನಿಗೆ ಅವನ ಇಡೀ ಆಯುಷ್ಯವೆಲ್ಲ ಕುಟುಂಬದ ಪೋಷಣೆಗೆ ಹೋಗ್ತದೆ. ಇದು ಶ್ಲೋಕದ ಅರ್ಥ ನಾವೀಗ ನೋಡ್ತಿರೋದು. ಶಾಸ್ತ್ರವಿಹಿತವಾದಂಥ ಕರ್ತವ್ಯ ಕರ್ಮವನ್ನು ಮಾಡಲಿಕ್ಕಾಗೋದಿಲ್ಲ. ಅದು ಲುಪ್ತ ಆಗ್ತಿರೋದನ್ನು ಅವನಿಗೆ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಗಮನಿಸ್ಲಿಕ್ಕಾದರೂ ಕೂಡ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಮೈ ಮರೆತು ಬಿಡ್ತಾನೆ. ಎಲ್ಲ ಕಡೆ ನಾನಾ ಥರದ ತಾಪಗಳು ಆತನನ್ನು ಮುತ್ತಿದ್ರೂ ಕೂಡ ಕುಟುಂಬದವ್ರ ಜೊತೆಗೆ ವಿಹರಿಸ್ತಾ ಇರ್ತಾನೆ. ವೈರಾಗ್ಯ ಅಂತೂ ಬರೋದಿಲ್ಲ. ಅಲ್ಲಿಯೇ ಬರುವಂಥ ಮತ್ತೊಂದಿಷ್ಟು ಶ್ಲೋಕಗಳನ್ನು, ಅವು 7ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ 11, 12, 13 ಈ ಶ್ಲೋಕಗಳನ್ನು ಕೂಡ ಒಂದು ಬಾರಿ ನಾವು ಗಮನಿಸಬೇಕು. ಪ್ರಹ್ಲಾದನೇ ಹೇಳಿದ್ದು, ಪುಂಸೋ ವರ್ಷಶತಂ ಹ್ಯಾಯೋ ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ವಿದಸೌ ರಾತ್ರ್ಯಾಂ ಶೇತೆ ಅಂಧಂ ಪ್ರಾಪಿತಃ ತಮಃ ಅಂತ. ಮನುಷ್ಯ ಹೆಚ್ಚಂದ್ರೆ 100 ವರ್ಷ ಬದುಕಿಯಾನ. ಅದರಲ್ಲಿ ಅರ್ಧ ಭಾಗ ವ್ಯರ್ಥ ಆಗಿ ಹೋಗ್ತದೆ. ಯಾಕೆಂದ್ರೆ ರಾತ್ರಿ ಹೊತ್ತು ಮಲಗುತ್ತಾನಲ್ಲ, ಆ ಮಲಗಿದಾಗ ಮತ್ತೆ ಇನ್ನೂ ಬೇರೆ ಕೆಲವು ಪ್ರಸಂಗಗಳಲ್ಲಿ ಅವನಿಗೆ ಆಲಸ್ಯ ಆದಾಗ, ಶರೀರಕ್ಕೆ ದಣಿವಾದಾಗ, ನಿದ್ರೆ ಬರದೆ ಹೋದರೂ ಕೂಡ ಕೆಲವು ಕಾಲವನ್ನು ಅದರಲ್ಲೇ ಕಳಿಬೇಕಾಗ್ತದೆ. ಹೀಗೆ ಸರಿಸುಮಾರು 50 ವರ್ಷ ಅಲ್ಲೇ ಹೋಗ್ತದೆ. ನಮ್ಮಂಥವರೆಲ್ಲ ಈಗಿನ ವಯಸ್ಸಿನಲ್ಲಿ, ಸುಮಾರು ಮಧ್ಯ ವಯಸ್ಸಿನಲ್ಲಿ 6 ಗಂಟೆ ಅಥವಾ 7 ಗಂಟೆ, ಕೆಲವರು 8 ಗಂಟೆ ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಚಿಕ್ಕ ಚಿಕ್ಕ ಮಕ್ಕಳು ನಿದ್ದೆ ಮಾಡುವುದೇ ಹೆಚ್ಚು, ಎಚ್ಚರ ಇರುವುದು ಕಡಿಮೆ. ವಯಸ್ಸು ಮುಂದೆ ಹೋದಂತೆ ಅವುಗಳಿಗೆ ನಿದ್ರೆ ಮಾಡುವ ಅವಶ್ಯಕತೆ ಕಡಿಮೆ ಆಗ್ತದೆ. ವಾರ್ಧಕ್ಯದಲ್ಲಂತೂ ನಿದ್ರೆ ಮತ್ತಷ್ಟು ಕಡಿಮೆ ಆಗ್ತದೆ. ನಿದ್ರೆ ಬರೋದಿಲ್ಲ, ಅದೆಲ್ಲ ಸರಿ. ಆದರೆ
ನಮ್ಮ ಬಾಲ್ಯ, ಯೌವನ, ಮಧ್ಯವಯಸ್ಸು ಮತ್ತು ವಾರ್ಧಕ್ಯ ಇದೆಲ್ಲವನ್ನೂ ಗಮನಿಸಿದರೆ ನಿದ್ರೆಯಲ್ಲಿ ನಾವು ಕಳೆಯುವ ಸಮಯ ನಮ್ಮ ಒಟ್ಟಾರೆ ಆಯುರ್ಮಾನದ ಅರ್ಧ ಭಾಗ ಅಂತ ನಾವು ತಿಳ್ಕೊಳ್ಬೇಕು. ನಿದ್ರೆಯಲ್ಲೇ 50% ವರ್ಷಗಳನ್ನು ಒಂದು ವೇಳೆ ಕಳೆದೇ ಹೋದರೂ ಕೂಡ, ಪ್ರತಿಯೊಬ್ಬರೂ ಕಳೆದೇ ಹೋದ್ರೂ ಕೆಲವು ಬಾರಿ ದಣಿವಿನಿಂದ ಯಾವುದೇ ಕೆಲಸವನ್ನು ಮಾಡದೆ, ಲೌಕಿಕ ಕೆಲಸವನ್ನೂ ಮಾಡದೆ, ಆರ್ಥಿಕ ಕೆಲಸವನ್ನೂ ಮಾಡದೆ ಕಾಲವನ್ನು ನಾವು ಕಳಿಬೇಕಾಗ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮ ದೇಹ, ನಮ್ಮ ಮನಸ್ಸು ನಮಗೆ ಸಹಕಾರ ಕೊಡೋದಿಲ್ಲ. ಆದ್ದರಿಂದ ಆ ದಣಿವಿನ ಪರಿಹಾರಕ್ಕಾಗಿ, ಬೇಸರಿಕೆಯ ಪರಿಹಾರಕ್ಕಾಗಿ ನಮ್ಮ ಸಮಯ ಹೋಗ್ತದೆ. ಹೀಗೆ ಅಂಧಂತಮಃ, ಗಾಢವಾದ ಕತ್ತಲು ನಮ್ಮನ್ನ ರಾತ್ರಿ ಹೊತ್ತು ಮಲಗಿದಾಗ ಅಥವಾ ನಾವು ಬೆಳಿಗ್ಗೆ ಹೊತ್ತು ಕಣ್ ತೆರೆದಾಗ ಕೂಡ ಗಾಢವಾದ ಕತ್ತಲು ನಮ್ಮನ್ನ ಮುತ್ತಿರ್ತದೆ. ಆದ್ರಿಂದ ತದರ್ಧಂ, ಒಟ್ಟಾರೆ ಆಯುರ್ಮಾನದ ಅರ್ಧ ನಿಷ್ಫಲವಾಗಿ ಹೊರಟು ಹೋಗ್ತದೆ. ಮುಂದೆ ಬಾಲ್ಯದಲ್ಲಿ ಮತ್ತೆ ಕೌಮಾರದಲ್ಲಿ ಆಟ ಆಡ್ತಾ ಮತ್ತೊಂದು 20 ವರ್ಷ ಹೊರಟು ಹೋಗ್ತದಂತೆ. ಬಾಲ್ಯದಲ್ಲಿ ಒಂದು ರೀತಿಯಾದ ಆಟಗಳು, ಮತ್ತೆ ಅವನ ಕುಮಾರಾವಸ್ಥೆಯಲ್ಲಿ ತುಂಬ ಶಿಶುವಾಗಿದ್ದಾಗ ಒಂದು ರೀತಿ ಆಟಗಳನ್ನು ಆಡ್ತಾನೆ. ಮುಂದೆ ಹುಡುಗನಾದಾಗ ಮತ್ತು ಕೆಲವು ಆಟಗಳನ್ನು ಆಡ್ತಾನೆ. ಆವಾಗ ಒಂದು 20 ವರ್ಷ ಹೊರಟು ಹೋಗ್ತದಂತೆ. ಆಟ ಅಂದರೆ ಹೊರಗಿನ ಅಂಗಳದಲ್ಲೇ ಆಟ ಆಡದೇ ಇರಬಹುದು, ಮನೆ ಒಳಗೆ ಆಟ ಆಡ್ತಾನೆ, ಮನಸ್ಸಿನ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾನೆ. ಆಟ ಆಡದೆ ಹೋದ್ರೂ ಕೂಡ ಅಲ್ಲಿ ಓಡಾಡ್ತಾ ಕಾಲವನ್ನ ಕಳೆದು ಬಿಡ್ತಾನೆ. ಯೌವನದ್ದು ಅದು ಕೂಡ ಒಂದು ರೀತಿಯಾದ ಆಟವೇ ವಾಸ್ತವಿಕವಾಗಿ. ಆದರೆ ಅದು ಆಟ ಅಂತ ಅನ್ನೋದು ಇವನಿಗೆ ಗೊತ್ತಾಗೋದಿಲ್ಲ ಅಷ್ಟೆ. ದುರಾಪೂರೇಣ ಮೋಹೇನ ಕಾಮೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಅಪಯಾತಿ ಅಂತ. ಎಷ್ಟು ಅನುಭವಿಸಿದ್ರೂ ಮುಗಿಯದಂತಹ ಕಾಮ, ಆ ಕಾಮವೆಂಬ ಅಗ್ನಿಗೆ ಎಷ್ಟು ನಾವು ತುಪ್ಪ ಹಾಕಿದ್ರೂ ಅದು ಶಾಂತ ಆಗುವುದೇ ಇಲ್ಲ, ಮತ್ತಷ್ಟು ಉರಿತಾನೇ ಇರ್ತದೆ. ಅದರಲ್ಲಿ ಒಂದಿಷ್ಟು ಸಮಯ ಹೋಗ್ತದೆ. 50 ವರ್ಷ ನಿದ್ರೆಯಲ್ಲಿ, ಆಲಸ್ಯದಲ್ಲಿ ಹೋಗಿತ್ತು. ಒಂದು 20 ವರ್ಷ ಆಟದಲ್ಲಿ ಹೋಗಿತ್ತು. ಮತ್ತೊಂದು 20 ವರ್ಷ ಜರಯಾಗ್ರಸ್ತ ದೇಹಸ್ಯ ಯಾತಿ ಅಕಲ್ಪಸ್ಯ 20. ಮುಪ್ಪು ಬಂದಾಗ ಆಗ ಆತನ ದೇಹಕ್ಕೆ ಯಾವುದೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ, ಲೌಕಿಕ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಲೌಕಿಕ ಕಾರ್ಯಗಳನ್ನು ಆತ ಮಾಡ್ಲಿಕ್ಕೆ ಹೋದ್ರೆ ನೀವಿನ್ನು ನಿವೃತ್ತರಾಗಿದ್ದೀರಿ, ನೀವು ಇಲ್ಲಿ ಬರಬೇಕಾದ ಅಗತ್ಯ ಇಲ್ಲ ಅಂತ ನಮಗೆ ಆ ಕಾರ್ಯವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಹೊರಗಿನ ವಾತಾವರಣದಲ್ಲಿ ಇರುವಂಥ ಜನರು. ಅಥವಾ ಒಳಗಿನ ವಾತಾವರಣದಲ್ಲಿರುವ ಜನರಾದರೂ ನೀವು ಹಿರಿಯರಿದ್ದೀರಿ, ನೀವು ಇಷ್ಟರವರೆಗೆ ಶ್ರಮ ಪಟ್ಟದ್ದು ಸಾಕು, ಇನ್ನಾದರೂ ನಿಶ್ಚಿಂತರಾಗಿರಿ ಅಂತ ಅವರನ್ನ ಬಲವಂತವಾಗಿ ಆದರೂ ಸುಮ್ಮನೆ ಕೂಡಿಸಿಬಿಡ್ತಾರೆ. ಅಕಲ್ಪನಾಗಿದ್ದೀರಿ, ಅಸಮರ್ಥರಾಗಿದ್ದೀರಿ, ನೀವು ಅಸಮರ್ಥರಾಗಿದ್ದೀರಿ ಅಂತ ಹೊರಗಿನವರು ನೇರವಾಗಿ ಹೇಳ್ತಾರೆ. ಅದರಿಂದ ನೀವು ನಿವೃತ್ತರಾಗಬೇಕಿನ್ನ, ಸಾಕಿನ್ನು ನೀವು ದುಡಿದದ್ದು ಸಾಕು ಅಂತ ಹೊರಗಿನವರು ಹೇಳ್ತಾರೆ. ಒಳಗಿನವರು ನೀವು ಅಸಮರ್ಥರಾಗಿದ್ದೀರಿ, ಅಶಕ್ತರಾಗಿದ್ದೀರಿ, ದುಡಿಯಬೇಡ್ರಿ ಅಂತ ನೇರವಾಗಿ ಅವ್ರಿಗೆ ಹೇಳೋದಿಲ್ಲ. ಆದರೆ ತಾವು ಹಿರಿಯರಿದ್ದೀರಿ, ತಾವಿನ್ನೇನು ಮಾಡುವುದು ಬೇಡ, ಕಿರಿಯರಾದಂಥ ನಮ್ಮವರಿಗೆ ಮಾರ್ಗದರ್ಶನ ಮಾಡ್ತಾ ಇರಿ ಸಾಕು ಅಂತ ಪ್ರೀತಿಯ ಒಂದು ನಿವೃತ್ತಿಯನ್ನು ಕೊಡ್ತಾರೆ. ಆ ಪ್ರೀತಿಯ ನಿವೃತ್ತಿಗೆ ನಾವು ಬಗ್ಗದೆ ಹೋದ್ರೆ ಬಲಾತ್ಕಾರದ ನಿವೃತ್ತಿಯನ್ನಾದರೂ ಕೊಡ್ತಾರೆ. ಅಂತೂ ಮನುಷ್ಯ ಆ ಮುಪ್ಪಿನ ವಯಸ್ಸಿನಲ್ಲಿ ಅಕಲ್ಪ, ಅಸಮರ್ಥನಾಗುವುದು ಸತ್ಯ. ಹೀಗೆ 50, 20, 20 ಹೊರಟೋಯ್ತು, 90 ಆಯ್ತು. ಇನ್ನು 10 ವರ್ಷ ಏನಿದೆ ಅದು ಈ ನಮ್ಮ ಕಾಮನೆಯನ್ನು ಈಡೇರಿಸ್ಕೊಳ್ಳೋದ್ರಲ್ಲೇ ಹೊರಟೋಗಿಬಿಡ್ತದೆ.
ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಅಪಯಾದಿ. ಗೃಹದಲ್ಲಿ ಆಸಕ್ತರಾಗಿದ್ದಾಗ ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಅದರಲ್ಲಿ ಮಹಾಮೋಹ, ಕಾಮ ಬೇರೆ. ಅಂಥ ಕಾಮದಲ್ಲಿ ಆ ಆಯುಷ್ಯ ಹೊರಟೋಗ್ತದಂತೆ. ಇದು 50, 20, 20, 10 ಒಟ್ಟಾರೆ 100 ಆಯ್ತು. ಇದು ಕೆಲವರಿಗೆ 50 ಇದ್ದದ್ದು 60 ಆಗಬಹುದು, ಅಥವಾ 50 ಇದ್ದದ್ದು 40 ಆಗಬಹುದು ಕೆಲವರಿಗೆ. ಇನ್ನು ಯೌವನದಲ್ಲಿನ ಸುಖ ನಮಗೆ ಶರೀರ ಗಟ್ಟಿಮುಟ್ಟಾಗಿದ್ದಾಗಲೇ, ಮನಸ್ಸು ಗಟ್ಟಿಮುಟ್ಟಾಗಿದ್ದಾಗಲೇ ಸುಖ ಅನುಭವಿಸಬೇಕು ಅನ್ನುವಂಥ ಒಂದು ತೀವ್ರವಾದ ಹಂಬಲದಿಂದ 10 ವರ್ಷ ಕೆಲವರಿಗೆ ಹೋಗ್ಬೋದು, ಕೆಲವರಿಗೆ 5 ವರ್ಷ ಹೋಗ್ಬೋದು. ವಾಸ್ತವಿಕವಾಗಿ ನಮ್ಮ ಶರೀರ ನಮಗೆ ಸಹಕಾರಿಯಾಗುವುದು ಕೆಲವೇ ವರ್ಷ ಇರಬಹುದು. ಆದರೆ ಆ ಹಂಬಲ ಅಂತೂ ಹೋಗೋದಿಲ್ಲ. ವಾಸ್ತವಿಕವಾಗಿ ದೈಹಿಕವಾಗಿ ಏನೋ ಅನುಭವಿಸ್ಲಿಕ್ಕಾಗದೆ ಹೋದರೂ ಕೂಡ ಮಾನಸಿಕವಾಗಿ ಆದರೂ ಅನುಭವಿಸುವಂಥ ಪ್ರಯತ್ನ ಮಾಡ್ತಾನೆ. ಹಗಲು ಕನಸುಗಳನ್ನು ಕಾಣ್ತಾ ತನ್ನ ಶರೀರವನ್ನ ಮತ್ತೆ ಮನಸ್ಸನ್ನ ದಣಿಸ್ಕೋತಾನೆ. ಇದರಲ್ಲಿ ಕೆಲವು ಬಾರಿ ನಮ್ಮ ಶೈಶವದಲ್ಲಿ, ನಮ್ಮ ಬಾಲ್ಯದಲ್ಲಿ ನಮಗೆ ಅನಾರೋಗ್ಯ ಬಂದ್ಬಿಡ್ಬೋದು. ಆ ಅನಾರೋಗ್ಯವೂ ಕೂಡ ಇದರಲ್ಲೇ ಸೇರ್ಕೊಂಡಿದೆ. ದೈಹಿಕ ಅನಾರೋಗ್ಯ, ಮಾನಸಿಕ ಅನಾರೋಗ್ಯಗಳಿಂದ ಯಾವುದೇ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ಯೌವನದಲ್ಲೇ, ಪೂರ್ಣವಾದ ಯೌವನದಲ್ಲೇ ಅನಾರೋಗ್ಯ ನಮ್ಮನ್ನ ಕಾಡಿ ಪೀಡಿಸಬಹುದು. ಆವಾಗಲೂ ಕೂಡ ಯಾವುದೇ ಸಾಧನೆ ಮಾಡ್ಲಿಕ್ಕಾಗದೆ ಮನುಷ್ಯ ಕಾಲಹರಣ ಮಾಡಿಬಿಡ್ತಾನೆ. ಯೌವನದಲ್ಲಂತೂ, ಮುಪ್ಪಿನಲ್ಲಂತೂ ಸರಿಯೇ ಸರಿ ಅನೇಕ ದೈಹಿಕ ಮಾನಸಿಕ ರೋಗಗಳು ಆತನನ್ನು ಮುತ್ತುತ್ತವೆ. ಅದರಲ್ಲೇ ವ್ಯರ್ಥವಾದ ಚಿಂತೆಯನ್ನು ಮಾಡ್ತಾ ಅವನು ಕಾಲ ಕಳೆದು ಬಿಡ್ತಾನೆ. ಅದಕ್ಕೆ ಶಂಕರಾಚಾರ್ಯರು ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿನಸಕ್ತ ಅಂತ ಹಾಡೊಂದನ್ನು ಹಾಡಿರೋದು ಭಜಗೋವಿಂದಂ ಅನ್ನೋದ್ರಲ್ಲಿ. ಬಾಲಕನಾದವನು ಕ್ರೀಡೆಯಲ್ಲಿ ಆಸಕ್ತನಾಗಿರ್ತಾನೆ, ತರುಣನಾದವನು ತರುಣಿಯಲ್ಲಿ, ತರುಣಿಯಾದವಳು ತರುಣನಲ್ಲಿ ಆಸಕ್ತಳಾಗಿರ್ತಾಳೆ. ವೃದ್ಧಸ್ತಾವತ್ ಚಿಂತಾಸಕ್ತ, ವೃದ್ಧನಾದವನು ಯಾವತ್ತು ಚಿಂತೆಯಲ್ಲಿ ಆಸಕ್ತನಾಗಿರ್ತಾನೆ. ತನ್ನ ದೇಹವನ್ನ ಅದರಲ್ಲೇ, ದೇಹ ಮನಸ್ಸುಗಳನ್ನು ಅದರಲ್ಲೇ ತೊಡಗಿಸಿ ಕಾಲಹರಣ ಮಾಡಿಬಿಡ್ತಾನೆ. ಪರೇ ಬ್ರಹ್ಮಣಿ ಕೋಪಿನಸಕ್ತ, ಪರಬ್ರಹ್ಮನಲ್ಲಿ ಮಾತ್ರ ಆಸಕ್ತರಾದವರು ಯಾರೂ ಇಲ್ಲ ಅಂತ ಮಾತಿನ ಅರ್ಥ. ತೀರಾ ಯೌವನದಲ್ಲಿದ್ದಾಗ ಅಧ್ಯಾತ್ಮದಲ್ಲಿ ಆಸಕ್ತಿಯೇ ಮೂಡೋದಿಲ್ಲ. ನಮಗಿದು ಗೊತ್ತಿದೆ. ಎಷ್ಟೇ ಬಲವಾದ ಸಂಸ್ಕಾರ ಈ ಹಿಂದಿನ ಜನ್ಮಗಳದ್ದು ನಮ್ಮ ಖಾತೆಯಲ್ಲಿದ್ರೂ ಕೂಡ ಆ ಸಂಸ್ಕಾರ ನಮಗೆ ಆ ಎಳೆಯ ವಯಸ್ಸಿನಲ್ಲಿ ಕಾರ್ಯರೂಪಕ್ಕೆ ಬರೋದಿಲ್ಲ. ರಾತೋರಾತ್ರಿ ಕಾವಿ ತೊಟ್ಟು, ತಲೆ ಬೋಳಿಸಿ, ಕೈಯಲ್ಲಿ ದಂಡ ಹಿಡಿದು ಸನ್ಯಾಸಿಯಂತೆ ಕಾಣಿಸ್ಕೋಬಹುದು, ಜನರಿಂದ ನಮಸ್ಕಾರವನ್ನು ಸ್ವೀಕಾರ ಮಾಡಬಹುದು. ಆದರೆ ರಾತೋರಾತ್ರಿ ಯಾರಿಗೂ ವೈರಾಗ್ಯ ಬರೋದಿಲ್ಲ. ಬಹಳವಾದಂಥ ಸಂಸ್ಕಾರ ಇಲ್ಲದ ಹೊರತು, ಆ ಸಂಸ್ಕಾರ ಉದ್ಬುದ್ಧ ಆಗುವಂಥ ಕಾಲ ಬಂದಿಲ್ಲದ ಹೊರತು ರಾತೋರಾತ್ರಿ ಯಾರಿಗೂ ವೈರಾಗ್ಯ ಬರೋದಿಲ್ಲ. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಕೊಂಚಬಾರದು, ಮುಂಚೆ ಮಾಡಿರೋ ಧರ್ಮವ ಅಂತ ಅವನ ಹಾಡನ್ನು ಕೇಳಿದಾಗ ವಿಷ್ಣು ತೀರ್ಥರಿಗೆ ವೈರಾಗ್ಯ ಬಂತು. ನಮ್ಮ ಮಂಚ ನಮ್ಮ ಜೊತೆ ಬರೋದಿಲ್ಲ, ನಮ್ಮ ಮಡದಿ ಗಂಡ ನಮ್ಮ ಜೊತೆ ಬರೋದಿಲ್ಲ, ಕಂಚು ಕನ್ನಡಿ, ಬಂಗಾರ ಬೆಳ್ಳಿ ಮೊದಲಾದ ಸಂಪತ್ತು, ನಮ್ಮ ಮನೆ ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಸಂಚಿತಾರ್ಥವು ಕೊಂಚಬಾರದು, ಸಂಚಿತ ಪದಾರ್ಥವು ಕೂಡ ನಾವು ಏನು ಗಳಿಸಿಟ್ಟಿದ್ದೇವೆ ಅದು ಯಾವುದು ಕೂಡ ಡೆಪಾಸಿಟ್ ಮಾಡ್ಕೊಂಡಿದ್ದು ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಮುಂಚೆ ಮಾಡಿರಿ ಧರ್ಮವ, ಮೊದಲು ಧರ್ಮಾಚರಣೆ ಮಾಡಿರಿ ಅಂತ ಹೇಳ್ತಾರೆ. ಆ ಹಾಡನ್ನು ಕೇಳಿದಾಗ ಅವರಿಗೆ ಪ್ರಬಲವಾದ ಹಿಂದಿನ ಸಂಸ್ಕಾರ ಇತ್ತಾದ್ರಿಂದ ಅದು ಅವರಿಗೆ ವೈರಾಗ್ಯ ತರಿಸಿತು. ಪುರಂದರದಾಸರಿಗೆ ಯಾವುದೋ ಒಂದು ಸಣ್ಣ ಘಟನೆ ವೈರಾಗ್ಯ ತರಿಸಿತು. ಅಂಥದ್ರನ್ನೆಲ್ಲ ದೊಡ್ಡವರ ಜೀವನದಲ್ಲಿ ನಾವು ಕೇಳ್ತೇವೆ. ಇಂಥ ಹಾಡುಗಳನ್ನು ನಾವು ಕೇಳ್ತಿರ್ತೇವೆ, ಅಂಥ ಘಟನೆಗಳನ್ನು ನಾವು ನೋಡ್ತಿರ್ತೇವೆ. ಆದರೆ ನಮಗೆಲ್ಲಿ
ಅಂತ ಸಣ್ಣ ಸಣ್ಣ ಹಾಡುಗಳಿಂದ, ಸಣ್ಣ ಸಣ್ಣ ಪ್ರಕರಣಗಳಿಂದ ವೈರಾಗ್ಯ ಬರಬೇಕು. ವೈರಾಗ್ಯ ಬರೋದಿಲ್ಲ ನಮಗೆ. ಶಾಸ್ತ್ರದ ಒಂದು ಸರಳವಾದ ಶ್ಲೋಕ, ಅದ್ಯಾವುದು ಬಹಳ ತತ್ವಗರ್ಭಿತವಾದದ್ದು, ಶಾಸ್ತ್ರದ ಗಹನವಾದ ಪ್ರಮೇಯ, ಅಂಥದನ್ನು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಬಿಡೋಣ. ಜೀವನದ ಅನುಭವವನ್ನು ತುಂಬಿಕೊಟ್ಟಂತಹ ಒಂದೊಂದು ಸುಭಾಷಿತ, ಸಂಸ್ಕೃತ ಸುಭಾಷಿತ, ಲೌಕಿಕ ಜೀವನದಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನೆಲ್ಲ ನಮಗೆ ತೋರಿಸಿಕೊಡುವಂಥ ಒಂದು ಸುಭಾಷಿತ, ಸಾಧಾರಣವಾದ ಸುಭಾಷಿತ ಕೂಡ ನಮಗೆ ಬಾಲ್ಯದಲ್ಲಿ ಅರ್ಥ ಆಗೋದಿಲ್ಲ. ಹೀಗೆ ಒಂದು ಬಹಳ ಸರಳವಾದಂಥ ಜೀವನಾನುಭವವನ್ನು ಕೊಡುವಂಥ ಸುಭಾಷಿತವೂ ಬಾಲ್ಯದಲ್ಲಿ ಅರ್ಥ ಆಗೋದಿಲ್ಲ ಅಂದಮೇಲೆ ಇನ್ನು ದೊಡ್ಡವರಾದ ಮಾತ್ರ ಅರ್ಥ ಆಗುವ ಸಾಧ್ಯತೆ ಅದಿರೋದ್ರಿಂದ ಗಹನವಾದ ಶಾಸ್ತ್ರಾರ್ಥಗಳನ್ನ ವಿವರಿಸುವಂಥ ಶಾಸ್ತ್ರದ ಮಾತುಗಳು ಬಾಲ್ಯದಲ್ಲಿ ಅರ್ಥ ಹೇಗಾಗ್ತವೆ? ಹೇಗೆ ನಮಗೆ ಅದು ಮನವರಿಕೆಗೆ ಬಂದಾವು? ಮನವರಿಕೆಗೆ ಬರಲಿಕ್ಕಿಲ್ಲ, ಅಷ್ಟು ನಾವು ಚಡಪಡಿಸ್ಬೇಕಾಗ್ತದೆ. ವೃದ್ಧರಾದವರಿಗೆ ಕಣ್ಣು ಮನಸ್ಸು ಯಾವುದೂ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಒಂದಿಷ್ಟು ಆಸಕ್ತಿ ಇರ್ತದೆ, ಸಾಮಾನ್ಯವಾಗಿ ನಿವೃತ್ತರಾದವರಿಗೆ ಒಂದಿಷ್ಟು ಧರ್ಮದಲ್ಲಿ ಆಸಕ್ತಿ ಇರ್ತದೆ, ಆದರೆ ಎಲ್ಲರಿಗೂ ಆ ಥರ ಇರ್ತದೆ ಅಂತಿಲ್ಲ. ಯೌವನದಲ್ಲಿ ಬೌದ್ಧಿಕವಾಗಿ ಪರಾಕಾಷ್ಠೆಯನ್ನು ಹೊಂದಿರುವಂಥ 40-50 ಈ ವಯಸ್ಸಿನಲ್ಲಿ ಅವನಿಗೆ ಸಾಕಷ್ಟು ಕೆಲಸ ಮಾಡುವಂಥ ಶಕ್ತಿ ಇರ್ತದೆ. ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡುವಷ್ಟು ದೇಹ ಮನಸ್ಸೆಲ್ಲವೂ ಕೂಡ ಆತನಿಗೆ ಸಹಕಾರ ಕೊಡ್ತಿರ್ತವೆ. ಆ ಸಂದರ್ಭದಲ್ಲಿ ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ ಅಂತ ಹಿಂದೆ ಭಾಗವತ ಒಂದ್ ಕಡೆ ಹೇಳಿರುವಂತೆ ಅರ್ಥ ಸಂಪಾದನೆ ಮಾಡುವ ಕಾರ್ಯದಲ್ಲಿ ಸಮಯ ಹೋಗ್ತದೆ, ಕುಟುಂಬ ಭರಣವನ್ನು ಮಾಡುವ ಕಾರ್ಯದಲ್ಲಿ ಆತನ ಸಮಯ ಹೋಗಿಬಿಡ್ತದೆ. ಆ ಸಮಯ ಹೋದದ್ದೇ ಸರಿಯೋದಿಲ್ಲ. ಅನೇಕ ಬಾರಿ ನಾನು ಇದನ್ನು ಗಮನಿಸಿದ್ದೆ. ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಸಮಯ ಸೋರಿ ಹೋಗ್ತದೆ ಅಂತ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಸಮಯ ಅಂತ ಅನ್ನೋದು ಅದೇ ಒಂದು ಸಂಪತ್ತಂತೆ. ಆಯುಷಃ ಕ್ಷಣ ಏಕೋಪಿ ನಲಭ್ಯ ಸ್ವರ್ಣಕೋಟಿಭಿ. ಒಂದು ಬಂಗಾರದ ಕೋಟಿ ನಾಣ್ಯಗಳನ್ನು ಕೊಟ್ಟರು ಕೂಡ ಆಯುಷ್ಯದ ಒಂದು ಕ್ಷಣನೂ ನಮಗೆ ಸಿಗೋದಿಲ್ಲ. ಅಷ್ಟು ಅಪೂರ್ವವಾದದ್ದು ಈ ಆಯುಷ್ಯ ಅಂತ ಅನ್ನೋದು. ಸಮಯವನ್ನು ಸರಿಯಾಗಿ ನಿರ್ವಹಿಸುವುದರಲ್ಲಿ ನಾವು ಸೋತು ಬಿಡ್ತೇವೆ. ಸೋತು ಅಲ್ಲಿ ಸಾಧನೆ ಮಾಡುವುದರಿಂದ ನಾವು ಹಿಮ್ಮುಖರಾಗಿ ಬಿಡ್ತೇವೆ. ಅದು ನಮ್ಮ ದೊಡ್ಡ ಸಮಸ್ಯೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವುದು ಲೌಕಿಕ ಸಾಧನೆಗಳನ್ನು, ಲೌಕಿಕ ಸಿದ್ಧಿಗಳನ್ನು ಗಳಿಸುವುದರಲ್ಲಿ ಒಂದು ದೊಡ್ಡ ಸಾಧನೆಯೇ. ಅಲ್ಲಿ ಮಾತ್ರ ಅಲ್ಲ, ಅದು ಅಲೌಕಿಕ ಸಾಧನೆ ಮಾಡುವುದರಲ್ಲಂತೂ ಇನ್ನೂ ಮಹತ್ವದ್ದು, ಒಂದು ದೊಡ್ಡ ಕಲೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು. ಅದರಲ್ಲಿ ನಾವು ವಿಫಲರಾಗ್ತೇವೆ ಅಂತನ್ನೋದನ್ನೆಲ್ಲ ಈ ಶ್ಲೋಕಗಳ ಮೂಲಕ ನಾವು ತಿಳ್ಕೊಳ್ಬಹುದು. ವಾರ್ಧಕ್ಯದಲ್ಲಿ ಒಂದಿಷ್ಟು ಪಶ್ಚಾತ್ತಾಪ ಬರಬಹುದು. ಯೌವನದಲ್ಲಿದ್ದಾಗ ಆಟದಲ್ಲಿ ಮತ್ತೆ ಸುಖ ಭೋಗದಲ್ಲಿ ಸಮಯ ಕಳೆದು ಹೋಗಿರೋದ್ರಿಂದ ಅಧ್ಯಾತ್ಮ ಸಾಧನ, ಈ ವಾರ್ಧಕ್ಯದಲ್ಲಿ ಅಧ್ಯಾತ್ಮ ಸಾಧನ ಆಗಬಹುದಲ್ಲ ಅಂತ ನಮ್ಗೆ ಅನಿಸ್ಬಹುದು. ಯಾಕೆಂದ್ರೆ ಅವಾಗ ಇಂದ್ರಿಯಗಳಲ್ಲಿ ಶಕ್ತಿಯೇ ಇರೋದಿಲ್ಲ. ಅದನ್ನ ವಿಷ್ಣು ತೀರ್ಥರೇ ತಮ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ. ಶಕ್ತಿಯೇ ಉಡುಗಿ ಹೋಗಿರೋದ್ರಿಂದ ಧನಾರ್ಜನೆ ಮಾಡ್ಲಿಕ್ಕಾಗೋದಿಲ್ಲ. ಸಂಪಾದಿಸಿದ ಧನವನ್ನ ಸುಖ ಭೋಗಕ್ಕಾಗಿ ಖರ್ಚು ಮಾಡ್ಲಿಕ್ಕಾಗೋದಿಲ್ಲ. ಅಧ್ಯಾತ್ಮ ಚಿಂತನವೇ ಒಂದು ಮಾರ್ಗ. ಆವಾಗ ಟೈಮ್ ಪಾಸ್ ಮಾಡಲಿಕ್ಕೆ, ಕಾಲಕ್ಷೇಪ ಮಾಡಲಿಕ್ಕೆ ಅದೇ ಒಂದು ಮಾರ್ಗ ಆಗಿರ್ತದೆ. ಹಾಗಾದ್ರೂ ಮಾಡಬಹುದಲ್ಲ ಅಂದ್ರೆ, ಆವಾಗಾದ್ರೂ ಈ ಅಧ್ಯಾತ್ಮ ಚಿಂತನೆಯನ್ನು ಮಾಡಲಿಕ್ಕೆ, ಮಾಡಬೇಕು ಅಂತ ದೃಢವಾದ ಪ್ರವೃತ್ತಿ ಬರಬೇಕಾದ್ರೆ ಒಂದು ಬಲವಾದ ಪೂರ್ವಜನ್ಮದ ಪುಣ್ಯ ಬೇಕು. ಹಾಗಾಗಿದ್ರೆ ಈ
ಜನ್ಮದಲ್ಲಿ ಈ ಮುಪ್ಪು ಬಂದಾಗಾದರೂ, ನಿವೃತ್ತಿ ಬಂದಾಗಾದರೂ ಅಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲ ಬರ್ತದೆ. ಇಲ್ಲಿವರೆಗೆ ನಾನು ಏನೂ ಮಾಡಲಿಲ್ಲಲ್ಲ ಅಂತ ಒಂದಿಷ್ಟು ಪಶ್ಚಾತ್ತಾಪ ಆದರೂ ಬರ್ತದೆ. ಅಂಥ ಪುಣ್ಯದ ಭಾಗ್ಯ ಇಲ್ಲದೆ ಹೋದರೆ ಪಶ್ಚಾತ್ತಾಪವೂ ಬರೋದಿಲ್ಲ. ಬಂದರೂ ಕೂಡ ಅದು ಕೇವಲ ತಾತ್ಕಾಲಿಕವಾದ ಪಶ್ಚಾತ್ತಾಪ, ತಾತ್ಕಾಲಿಕವಾದಂತಹ ವೈರಾಗ್ಯ ಆಗಿಬಿಟ್ಟಿರ್ತದೆ. ಇಂದ್ರಿಯಗಳ ಶಕ್ತಿ ಹುಡುಗಿರ್ತದೆ. ಆದರೆ ಅಲ್ಲಿನವರೆಗೆ ನಾವು ಅನುಭವಿಸಿದಂತಹ ನಾನಾ ಥರದ ಸುಖ ಭೋಗಗಳ ಸ್ಮರಣೆ ಅಲ್ಲಿದ್ದೇ ಇರೋದರಿಂದ ಮನಸ್ಸು ಅಲ್ಲೇ ಹೋಗಿರ್ತದೆ. ಹುಣಸೆ ಹಣ್ಣು ಮುಪ್ಪಾಗಿರಬಹುದು, ಆದರೆ ಅದು ಹುಳಿಗೆ ಮುಪ್ಪಿಲ್ಲ. ನಮ್ಮ ಕರ್ಮೇಂದ್ರಿಯಗಳಿಗೆ ಮುಪ್ಪು ಬರಬಹುದು, ಅವುಗಳು ದಣಿಯಬಹುದು. ಆದರೆ ಜ್ಞಾನೇಂದ್ರಿಯಗಳಿಗೆ ಅಷ್ಟು ಸುಲಭವಾಗಿ ಮುಪ್ಪು ಬರೋದಿಲ್ಲ. ಒಂದು ವೇಳೆ ಜ್ಞಾನೇಂದ್ರಿಯಗಳಿಗೆ ಮುಪ್ಪು ಬಂದರೂ ಕೂಡ ನಮ್ಮ ಮನಸ್ಸು ಆ ಸುಖಭೋಗಗಳಲ್ಲೇ ಯಾವಾಗಲೂ ಹಿಂದೆ ತೊಡಗಿತ್ತಾದ್ರಿಂದ, ಅದೇ ಸಂಸ್ಕಾರವೇ ಆ ಮನಸ್ಸನ್ನು ಆವರಿಸಿಕೊಂಡಿರೋದ್ರಿಂದ ಆ ಸುಖ ಭೋಗಗಳ ನೆನಪಿನಲ್ಲೇ ಅದು ಕಾಲ ಕಳೀತದೆ ಹೊರತು ಅಧ್ಯಾತ್ಮದ ಕಡೆ ಅದ್ರ ಗಮನ ಹೋಗೋದಿಲ್ಲ. ಮುಂದೆ 67ನೇ ಶ್ಲೋಕ. ವಿತ್ತೇಷು ನಿತ್ಯಾಭಿನಿವಿಷ್ಟ ಚೇತಾಃ ವಿದ್ವಾಂಸ ದೋಷಂ ಪರವಿತ್ತ ಹರ್ತುಃ ಪ್ರೇತ್ಯೇಹ ಚ ಅಥಾಪ್ಯಜಿತೇಂದ್ರಿಯ ಹಸ್ತಃ ಅಜಿತೇಂದ್ರಿಯ ದಶಾಂತ ಕಾಮೋ ಹರತೆ ಕುಟುಂಬಿ ಅಂತ. ಇದು 7ನೇ ಸ್ಕಂದದ 6ನೇ ಅಧ್ಯಾಯದ 21ನೇ ಶ್ಲೋಕ. ನಾವು ಕುಟುಂಬ ಪೋಷಣೆಯನ್ನು ಮಾಡಬೇಕು. ಅದರ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಿದ್ದಿರೋದ್ರಿಂದ ನಾನಾ ಥರದ ಮಾರ್ಗದಿಂದ ಧನ ಸಂಪಾದನೆ ಮಾಡ್ಲಿಕ್ಕೆ ಪ್ರವೃತ್ತಿ ಮಾಡ್ತೀವಲ್ಲ, ಆಗ ನ್ಯಾಯದಿಂದ ಧನ ಸಂಪಾದನೆ ಮಾಡ್ತೇವೆ, ಇಲ್ಲಂತಲ್ಲ. ಅನ್ಯಾಯದಿಂದ ಧನ ಸಂಪಾದನೆ ಮಾಡುವುದು ಕೂಡ ನಮ್ಮ ಜೀವಮಾನದಲ್ಲಿ ಅಲ್ಲಲ್ಲೇ ಆಗಿಬಿಡ್ತದೆ. ಪರಸ್ವಾಪಹಾರ, ಇನ್ನೊಬ್ಬರ ಸ್ವತ್ತನ್ನು ನಾವು ಕದ್ದು ನಮ್ಮ ಸುಖಕ್ಕಾಗಿ ಬೆಳೆಸ್ಕೊಂಡು ಬಿಡ್ತೀವಿ, ಕುಟುಂಬದ ಸೌಖ್ಯಕ್ಕಾಗಿ ಬೆಳೆಸ್ಕೊಂಡು ಬಿಡ್ತೀವಿ. ಇಹದಲ್ಲಿಯೂ ಅನರ್ಥ ತಪ್ಪಿದ್ದಲ್ಲ, ಪರದಲ್ಲಿಯೂ ಅನರ್ಥ ತಪ್ಪಿದ್ದಲ್ಲ. ಅದಿಷ್ಟೆಲ್ಲ ಅವನಿಗೆ ಗೊತ್ತಿದೆ, ಶಾಸ್ತ್ರ ಓದಿದ್ದಾನೆ. ದೊಡ್ಡ ಪಂಡಿತ ಅಲ್ಲದೆ ಹೋದರೂ ಕೂಡ ಪರಸ್ವಾಪಹಾರ ಮಾಡಬಾರದು ಅಂತನ್ನೋದು ಸಾಮಾನ್ಯರಿಗಾದರೂ ತಿಳಿದೇ ಇರ್ತದೆ. ಆದರೆ ಇಂದ್ರಿಯ ನಿಗ್ರಹ ಇಲ್ಲದೆ, ಇಂದ್ರಿಯ ಬಯಕೆಗಳನ್ನು ಪೂರೈಸಲಿಕ್ಕೂ ಆಗದೆ ಆ ದುರಾಸೆಯಿಂದ ಪೀಡಿತನಾಗಿ ಮತ್ತೆ ಮತ್ತೆ ಅಂಥದೇ ದುಷ್ಕೃತ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಪ್ರಹ್ಲಾದ ಅದನ್ನು ದೈತ್ಯ ಬಾಲಕರಿಗೆ ಹೇಳಿದಾನೆ. ಕೋನ್ ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ ಯಃ ಕ್ರೀಡಾತ್ಯಸುಭಿಃ ಪ್ರೇಷ್ಠೈಃ ತಸ್ಕರಃ ಸೇವಕೋ ವಣಿಕ್ ತತ್ರ ನಾರಕ ದುಃಖ ಪ್ರಕಾರಶ್ಚ ನಾಮ ಪ್ರಶಂಸಾ ಪ್ರಕರಣೆ ವಿಸ್ತರೇಣ ವಕ್ಷ್ಯತೆ. ವಿಷ್ಣು ತೀರ್ಥರು ಅದು ಹೇಳೋ ಮಾತು. ಅವು ಭಾಗವತದಲ್ಲೇ ಬರುವಂಥ ಶ್ಲೋಕನೇ ಅದು. ಕೋನ್ ವರ್ಥ ತೃಷ್ಣಾಂ ವಿಸೃಜೇತ್ ಅನ್ನೋದು. ಆ ನರಕದಲ್ಲಿ ಏನು ಶಿಕ್ಷೆ ಆಗ್ತದೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಪರಸ್ವಾಪಹಾರ ಮಾಡಿದಾಗ ಏನು ಥರದ ದೋಷಗಳು ಮನುಷ್ಯನಿಗೆ ಬರಬಹುದು, ಯಾವುದರಿಂದ ಆತ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನೆಲ್ಲ ಮುಂದೆ ವರ್ಣನೆ ಮಾಡ್ತಾರೆ. ಈ ಕೋನ್ವರ್ಥ ತೃಷ್ಣಾಮ್ ಅಂತ ಅನ್ನೋದನ್ನು ಕೂಡ ಪ್ರಹ್ಲಾದನ ಉಪದೇಶವೇ ಇದೆ. ಮನುಷ್ಯನಿಗೆ ಪ್ರಾಣಕ್ಕಿಂತೂ ದುಡ್ಡು ಹೆಚ್ಚು ಪ್ರಿಯ ಆಗಿಬಿಡ್ತದೆ. ಪ್ರಾಣದ ಒತ್ತೆ ಇಟ್ಟು ಅಟ್ ದ ರಿಸ್ಕ್ ಆಫ್ ಲೈಫ್ ಅವನು ಧನವನ್ನು ಸಂಪಾದನೆ ಮಾಡಲಿಕ್ಕೆ ಹೋಗ್ತಾನೆ. ಎಲ್ಲರೂ ಕೂಡ ಅಷ್ಟು ಕಷ್ಟಪಟ್ಟು ಧನ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾರೆ. ತಸ್ಕರಃ ಸೇವಕೋ ವಣಿಕ್ ಅಂತ ಇಲ್ಲಿ ಬಂದಿರೋ ಶ್ಲೋಕ ಅದು. ಧನ ಸಂಪಾದನೆ ಮಾಡುವುದು ಅಷ್ಟು ಸುಲಭದ ಕೆಲಸ ಏನಲ್ಲ. ಕಳ್ಳತನ ಮಾಡಲಿಕ್ಕಾದರೂ ಕೂಡ ಬಹಳ ಕಷ್ಟವೇ ಇದೆ. ಸೇವಕ ಅಂದರೆ ಯಾವುದೋ ವೃತ್ತಿಯನ್ನು ಮಾಡುವುದು, ನೌಕರಿಗಳನ್ನು ಮಾಡುವುದು, ಅಥವಾ ವ್ಯಾಪಾರವನ್ನು ಮಾಡುವುದು, ಅಥವಾ ಕಳ್ಳತನದಿಂದ ಧನ ಅಪಹಾರ ಮಾಡುವುದು, ಇವು ಎಲ್ಲವೂ ಕೂಡ ಕಷ್ಟವೇ. ವ್ಯಾಪಾರ ಮಾಡುವುದರಿಂದಲೂ ಕೂಡ ಧನ ಬೇಕಾದಷ್ಟು ಬರಬಹುದು. ಆದರೆ ವ್ಯಾಪಾರ ಮಾಡಲಿಕ್ಕೆ ಸಮಯ ಎಷ್ಟು ಹೋಗ್ತದೆ,
ಮನುಷ್ಯನ ಶಕ್ತಿ ಎಷ್ಟು ಹೋಗ್ತದೆ, ಮತ್ತು ಆ ಸಂದರ್ಭದಲ್ಲಿ ಆತ ಎಷ್ಟೆಷ್ಟು ಥರದ ಸ್ಪರ್ಧೆಗಳನ್ನು, ಎಷ್ಟೆಷ್ಟು ಥರದ ಏಳು ಬೀಳುಗಳನ್ನೆಲ್ಲ ಅನುಭವಿಸಬೇಕಾಗ್ತದೆ. ಜನರ ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದನ್ನು ನಾನು ಮಾರಬೇಕು, ಹೇಗೆ ಮಾರಬೇಕು ಅನ್ನೋದನ್ನೆಲ್ಲ ಸತತವಾಗಿ ಆಲೋಚನೆ ಮಾಡ್ತಾ ಇರಬೇಕಾಗ್ತದೆ. ಇನ್ನೊಬ್ಬರ ಸೇವಕನಾಗಿ ನೌಕರಿ ಮಾಡುವ ಪ್ರಸಂಗ ಬಂದಾಗಂತಲೂ ಮತ್ತಷ್ಟು ಕಷ್ಟ. ಆತ ಈಗ ಈ ಸಂದರ್ಭದಲ್ಲಿ ಆತ ಆ ಇನ್ನೊಬ್ಬರ ಅಡಿಯಾಳೆ ಆಗಿಬಿಟ್ಟಿರ್ತಾನೆ. ಅಡಿಯಾಳೆ ಆಗಿದ್ದು ಮತ್ತಷ್ಟು ಚಡಪಡಿಸ್ತಾನೆ. ಕಳ್ಳನಂತೂ ಮೈಲ್ಲ ಕಣ್ಣಾಗಿರ್ಬೇಕು. ಕಳ್ಳತನ ಮಾಡುವಾಗ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಏಟು ತಪ್ಪಿದ್ದಲ್ಲ, ಅಷ್ಟು ಕಷ್ಟಪಡಬೇಕಾಗ್ತದೆ. ಆದರೆ ಅದನ್ನು ಮಾಡ್ತಾನೇ ಇರ್ತಾನೆ. ಪರಸ್ವಾಪಹಾರವನ್ನು ಮಾತ್ರ ಯಾವತ್ತೂ ಮಾಡ್ತಿರ್ತಾನೆ. ಪರಸ್ವಾಪಹಾರ ಎಷ್ಟು ಭಯಾನಕವಾದದ್ದು. ಇನ್ನೊಬ್ಬರು ನ್ಯಾಯಯುತವಾಗಿ ಗಳಿಸಿದ ಸಂಪತ್ತನ್ನು ಅನ್ಯಾಯಯುತವಾಗಿ ಗಳಿಸಿದ್ದಾಗೇ ಇರಲಿ, ಅದನ್ನು ನಾವು ಅಪಹರಿಸಲಿಕ್ಕೆ ಹೊರಟಾಗ ಎಂಥ ದೊಡ್ಡ ಶಿಕ್ಷೆ ನಮಗಾಗಬಹುದು. ಒಂದು ದೃಷ್ಟಿಯಲ್ಲಿ ಪರಸ್ವಾಪಹಾರವನ್ನು ಮಾಡದೇ ಇರುವಂತಹ ವ್ಯಕ್ತಿಗಳೇ ಯಾರೂ ಇಲ್ಲ. ಒಂದಲ್ಲ ಒಂದು ಹಂತದಲ್ಲಿ, ಜೀವನದ ಒಂದು ಹಂತದಲ್ಲಿ, ಒಂದಲ್ಲ ಒಂದು ಬಗೆಯಿಂದ ನಮ್ಮದಲ್ಲದ ಸಂಪತ್ತನ್ನು ನಾವು ಉಪಯೋಗ ಮಾಡಿಕೊಂಡು ಆ ದ್ರೋಹ ಮಾಡಿಯೇ ಇರ್ತೇವೆ. ಭಾಗವತದಲ್ಲಿ ಹಿಂದೆ ಬಂದದ್ದನ್ನು ನಾವು ನೋಡಿರ್ತೇವೆ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಮ್ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ ಅಂತ. ನಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಸಾಕೋ ಅಷ್ಟು ಸಂಪತ್ತನ್ನು ಮಾತ್ರ ನಾವು ಗಳಿಸ್ಬೇಕು. ಅದಕ್ಕಿಂತ ಹೆಚ್ಚಿಂದ ಏನಾದರೂ ನಾವು ಗಳಿಸಿದ್ದಾದರೆ ಅವನನ್ನು ಕಳ್ಳ ಅನ್ನಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅಂತ ಶಾಸ್ತ್ರ ಎಚ್ಚರಿಸಿದೆ. ಮತ್ತೆ ಮತ್ತೊಂದು ಶ್ಲೋಕ ಮನುಸ್ಮೃತಿಯಲ್ಲಿ ಕಂಡು ಬರ್ತದೆ ಹೀಗೆ: ಅಭ್ಯುತ್ಷ್ಣಾತ್ ಸಘೃತಾದನ್ನಾತ್ ಅಚ್ಛಿದ್ರಾಚ್ಯೈವ ವಾಸಸಃ ಅಧಿಕಂ ಯೋಪೇಕ್ಷತೆ ಮೂಢ ಸಸ್ತೇನೋ ದಂಡಮರ್ಹತೆ ಅಂತ. ಒಂದಿಷ್ಟು ಬಿಸಿ ಬಿಸಿ ಅನ್ನ, ಅದಕ್ಕೊಂದಿಷ್ಟು ತುಪ್ಪ ಮೊದಲಾದ ಸಾಮಗ್ರಿಗಳು, ಹರಿಯದೇ ಇರುವಂಥ ಒಂದು ಬಟ್ಟೆ, ಬಹಳ ವೈಭವ ಏನು ಬೇಡ, ತೀರಾ ಹರಿದು ಛಿದ್ರ ಆಗಿರಬಾರ್ದು, ಅಷ್ಟೊಂದು ಬಟ್ಟೆ, ಇಷ್ಟು ಸಾಕು ನಮಗೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅಷ್ಟೊಂದು ಮಾಡಿದರೆ ಸಾಕು. ಅದಕ್ಕಿಂತ ಹೆಚ್ಚಿಂದ ಏನಾದರೂ ನಾವು ಗಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಕಳ್ಳರು, ನಾವು ಅದಕ್ಕೆ ಶಿಕ್ಷೆ ಆಗಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದ್ರೋಹೇಣ ಇವ ಭೂತಾನ ಅಲ್ಪದ್ರೋಹೇಣವಾ ಪುನಃ ಅಂತ ಮಹಾಭಾರತವು ಕೂಡ ಅದನ್ನು ನಮಗೆ ಎಚ್ಚರಿಸ್ತದೆ. ಯಾವ ಜೀವಕ್ಕೂ ದ್ರೋಹ ಮಾಡದೇ ಇರಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮವರಾಗಲಿ ಪರರಾಗಲಿ ಯಾರಿಗೂ ದ್ರೋಹ ಮಾಡದೇ ಇರುವಷ್ಟು ನಿಸ್ಪೃಹತೆ ನಮ್ಮಲ್ಲಿರಬೇಕು. ಪ್ರಾಯ ಮನುಷ್ಯ ಜನ್ಮದಲ್ಲಿದ್ದವನಿಗೆ ಈ ಪೂರ್ಣ ಅದ್ರೋಹದಿಂದ ಇನ್ನೊಬ್ಬರು ಯಾರಿಗೂ ದ್ರೋಹ ಮಾಡದೇನೆ ಬದುಕುವಷ್ಟು ನಿಸ್ಪೃಹತೆನೇ ಬರೋದಿಲ್ಲ. ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನಾ ಥರದ ದ್ರೋಹಗಳು ಆತನಿಂದ ಆಗೇ ಬಿಡ್ತವೆ. ಅಥವಾ ಅಲ್ಪದ್ರೋಹೇಣವಾ ಪುನಃ, ದ್ರೋಹ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯವೇ ಆಗದೆ ಹೋದರೆ ಎಷ್ಟು ಕಡಿಮೆಯೋ ಅಷ್ಟು ಮತ್ತೊಬ್ಬರಿಗೆ ದ್ರೋಹ ಮಾಡಬೇಕು. ಅಂತೂ ಪರಸ್ವವನ್ನು ಅಪಹಾರ ಮಾಡದೆ ಪೂರ್ಣವಾಗಿ 100% ಪ್ರಾಮಾಣಿಕತನದಿಂದ ಬದುಕುವುದು ನಮ್ಮಂಥವರಿಗೆ ಸಾಧ್ಯವೇ ಆಗೋದಿಲ್ಲ. ಆತ್ಮನಃ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೇತ್ ಅಂತ ವರ್ಣನೆ ಮಾಡ್ತಾರೆ. ನಮಗೆ ಯಾವುದು ಪ್ರತಿಕೂಲವೋ ಅದನ್ನು ಇನ್ನೊಬ್ಬರಿಗೂ ಕೂಡ ನಾವು ಮಾಡಬಾರದು ಅಂತ. ಯಾವುದನ್ನು ನಮಗೆ ಯಾರಾದರೂ ಮಾಡಿದರೆ ನಾವು ಚಿಂತಿಸ್ತೀವೋ, ದುಃಖಿಸ್ತೀವೋ, ಇಂಥ ಅನ್ಯಾಯ ನಮಗೆ ಇವರು ಮಾಡಬಾರ್ದಿತ್ತು ಅಂತ ನಾವು ಆಲೋಚನೆ ಮಾಡ್ತೀವೋ, ಅದನ್ನು ಇನ್ನೊಬ್ರಿಗೂ ಮಾಡಬಾರ್ದು. ಇನ್ನೊಬ್ಬರು ಯಾರಾದರೂ ಏನಾದರೂ ತಪ್ಪಿ ನಡೆದದ್ದು ನಮ್ಮ ದೃಷ್ಟಿಯಲ್ಲಿ ಭ್ರಷ್ಟಾಚಾರ ಆದರೆ ಅಂತಹ ಭ್ರಷ್ಟಾಚಾರವನ್ನು ನಾವು ಕೂಡ ಯಾವತ್ತೂ ಮಾಡಬಾರ್ದು.
ಅಂತ ನಿಸ್ಪೃಹತೆಯನ್ನು ನಾವು ತೋರಿಸ್ಬೇಕು. ನಾವು ನ್ಯಾಯಯುತವಾಗಿ ಧನ ಸಂಪಾದನೆ ಮಾಡಿದಾಗಲೂ ಕೂಡ ಅದು ನಮ್ಮ ಅಗತ್ಯಗಳಿಗಿಂತ ಹೆಚ್ಚಿನ ಸಂಪಾದನೆ ಆಗಿದ್ರೆ ನಾವು ಕಳ್ಳ ಅಂತ ಅನ್ಸ್ಕೊಳ್ಳುವುದಾದ್ರೆ, ನಾವು ಹಗಲಾಗಲಿ ರಾತ್ರಿ ಆಗಲಿ ಇನ್ನೊಬ್ಬರನ್ನ ದೋಚಿ ಗಳಿಸುವುದೇನಿದೆ ಅದು ದೊಡ್ಡ ಕಳ್ಳತನ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ವಿದ್ವಾನಪಿ ಈ ಶ್ಲೋಕ ಹೀಗೆ ಹೇಳಿದೆ, ಇದನ್ನು ನಾವು ಗಮನಿಸಬೇಕು. ವಿದ್ವಾಂಸ ಅಂತ ತೀರಾ ಪಾಮರರಾದವರಿಗೆ ಮಾತ್ರ ಅಂತಲ್ಲ, ವಿದ್ವಾಂಸರಿಗೂ ಕೂಡ ವಿಪರೀತವಾಗಿ ಗಳಿಕೆಯ ಮೋಹ ಇರೋದರಿಂದ ಅವರು ಕೂಡ ತಾವು ಮಾಡ್ತಿರುವಂಥ ತಪ್ಪನ್ನ ಮನಗಾಣಲಿಕ್ಕೆ ಅಸಮರ್ಥರಾಗಿಬಿಡ್ತಾರೆ. ಹೀಗೆ ಒಂದಲ್ಲ ಒಂದು ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ಕೂಡ ಕಳ್ಳರಾಗಿರ್ತೇವೆ, ಪರಸ್ವಾಪಹಾರ ಮಾಡಿರ್ತೀವಿ, ಬ್ರಹ್ಮಸ್ವಾಪಹಾರ ಮಾಡಿರ್ತೇವೆ. ಅದರಿಂದ ಭಯಂಕರವಾದ ಶಿಕ್ಷೆಗಳಿಗೆ ಒಳಗಾಗ್ತೇವೆ. ನಾವು ಮಾಡಿದ ಒಂದು ಪರಸ್ವಾಪಹಾರದಿಂದ ಇನ್ನೊಂದು ಯಾವುದೋ ಜನ್ಮದಲ್ಲಿ ಒಂದು ದಟ್ಟ ದಾರಿದ್ರ್ಯ ನಮ್ಮನ್ನು ಕಾಡಬಹುದು. ಅದು ಮುಖ್ಯ. ನರಕದಲ್ಲಿ ಯಾವ ಶಿಕ್ಷೆ ಆಗ್ತದೆ ಅದನ್ನು ಮುಂದೆ ಹೇಳ್ತಾರೆ, ಅದಿಲ್ಲ ಅಂತಲ್ಲ. ಅದು ಅಲ್ಲದೇನು ಇದೇ ಜನ್ಮದಲ್ಲಿ ದಟ್ಟವಾದ ದಾರಿದ್ರ್ಯ, ಅನ್ನ ಆಹಾರ ವಿದ್ಯೆ, ತಲೆ ಮೇಲೊಂದು ಸೂರು, ನಮ್ಮದೇ ಆದ ಒಂದು ಕುಟುಂಬವನ್ನು ಕೂಡ ಗಳಿಸಿಕೊಳ್ಳಿಕ್ಕಾಗದೇ ಇರುವಷ್ಟು ಪ್ರಬಲವಾದ ದಾರಿದ್ರ್ಯ ನಮ್ಮನ್ನ ಕಾಡ್ತದೆ. ಮನುಷ್ಯನಿಗೆ ಆವಾಗ ತಾನು ಹಿಂದೆ ಯಾವ ಜನ್ಮದಲ್ಲಿ ಏನು ಪರಸ್ವಾಪಹಾರ ಮಾಡಿದ್ದೆ ಅಂತ ಗೊತ್ತಾಗೋದಿಲ್ಲ, ಅವನಿಗೆ ಹೇಳುವವರು ಇರೋದಿಲ್ಲ. ಶಾಸ್ತ್ರ ಸರಳವಾಗಿ ಹೇಳಿದೆ, ಪರಸ್ವಾಪಹಾರ ಮಾಡಿದ್ರೆ ಇಂಥ ದೋಷಗಳು ಬರ್ತವೆ ಅಂತ. ಅದನ್ನು ಅವನಿಗೆ ಮನವರಿಕೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಇದೆಲ್ಲ ಆಲೋಚನೆ ಮಾಡಿ ಅವನು ವೈರಾಗ್ಯವನ್ನ ತಾಳ್ಬೇಕಷ್ಟೆ. ಅಲ್ಲಿಗೆ 67ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.